ಇನ್ನೊಂದು ವಿಚಾರ ಏನಂದರೆ, ಕಿಟ್ಟಿ ಅವರು ನಾನು 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ 2. ಹೌದು, ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾಲ್ಲಿ ಕೆಲಸ ಮಾಡಿದ್ದೀವಿ ಕಿಟ್ಟಿ ಅವರು ನಾವು. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು ಒಂದು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲನೂ ನಾನು ಅಮರ್ಥ ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೊಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ, ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತೊಗೊಂಡು ಬಂದಿರೋವಂಥ ಒಂದು ವೀರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನಿಮಗೆ ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ಯಾಕಂದರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗಿನ್ನೂ ನೆನಪಿದೆ. ಭಾಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ನನಗೆ ಕತೆ ಅಫ್ಕೋರ್ಸ್ ಭಾಳ ಇಷ್ಟ ಆಯಿತು. ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ನನಗೆ ಸ್ಕ್ರಿಪ್ಟಲ್ಲಿ ಹಲವಾರು ಚೇಂಜಸ್ ಮಾಡಿದ್ವಿ. ಯಾಕೆ 2 ವರ್ಷ ತಗೋತು ಅಂತ ನೀವು ಕೇಳಿದ್ರೆ, ಸ್ಕ್ರಿಪ್ಟಲ್ಲಿ ನಾವು ಆ್ಯಸ್ ವಿ ವರ್ ಶೂಟಿಂಗ್ ಯಾವುದೋ ಒಂದನ್ನು ನಮಗೆ ಬೇಡ ಅನ್ನಿಸ್ತು, ಇನ್ನೊಂದನ್ನು ನಾವು ಆ್ಯಡ್ ಮಾಡ್ತಾ ಬಂದ್ವಿ. ಎಲ್ಲನೂ ಸಿನಿಮಾ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾ ಬಂದಿದ್ದು. ಸೊ ಈಗ ಕೊನೆಗೂ ನಮ್ಮ ಸಿನಿಮಾ ರೆಡಿಯಾಗಿದೆ. ಈಗ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗೋಕ್ಕೂ ರೆಡಿ ಇದೆ. ಸೊ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹನ ನಾನು ಕೇಳ್ಕೊತೀನಿ. ಅಂದರೆ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿ ಕರ್ಕೊಂಬಂದಿದ್ದಾರೆ. ಪಾತ್ರದ ಬಗ್ಗೆ ನಾನು ಹೇಗೆ ವಿವರಿಸೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಆ್ಯಕ್ಚುಲಿ. ಏನಂದರೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವೆಲ್ಲ ಒಂದಷ್ಟು ಜನ ಒಂದು ಸ್ಕೂಲ್ ಲೈಫಿಂದ ಶುರುವಾಗುವಂಥ ಒಂದು ಕಥೆ ಇದು. ಸೊ ಅಲ್ಲಿಂದ ಎಲ್ಲರ ಜೀವನ ಒಂದೊಂದು ದಿಕ್ಕಿನಲ್ಲಿ ಹೋಗಿರತ್ತೆ. ಆ ಬೇರೆ 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 ದಿಕ್ಕಿನಲ್ಲಿ ಇರೋವಂಥವರೆಲ್ಲ ಒಟ್ಟುಗೂಡಿದಾಗ ಏನಾಗಬಹುದು ಅನ್ನೋದೇ ಕಥೆ. ಸೊ ಅದರಲ್ಲಿ ನನ್ನ ಪಾತ್ರದ ಹೆಸರು ಬಂದು ಲಕ್ಷ್ಮಿ ಅಂತ. ಲಕ್ಷ್ಮಿ ಬಂದು ಒಂದು ಸೆಲ್ಫ್ ಮೇಡ್ ವುಮನ್. ತನ್ನ ಒಂದು ಲೈಫಲ್ಲಿ ಕೆಲವು ಏರುಪೇರುಗಳು ನಡೆದಿರ್ತವೆ. ಅದಕ್ಕೆ ಏನು ಕಾರಣ ಅನ್ನೋದು ಸಿನಿಮಾಲಿ ಗೊತ್ತಾಗುತ್ತೆ. ಆ ಒಂದು ಏರುಪೇರು ಏನಕ್ಕೆ ನಡೆದಿರುತ್ತೆ, ಅದರಿಂದ ಮುಂದೆ ಅವಳ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ಇವರ ಕ್ಯಾರೆಕ್ಟರ್ ಯಾವ ರೀತಿ, ಇನ್ನೊಂದು ಕ್ಯಾರೆಕ್ಟರ್ ಯಾವ ರೀತಿ, ಸೊ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಬರುವಂಥ ಒಂದು ಕಥೆ ಇದು. ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋವಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಇದಷ್ಟೇ ನನಗೆ ಪರ್ಮಿಷನ್ ಕೊಟ್ಟಿರೋದು ಹೇಳೋದಕ್ಕೆ. ಸಾಕಾ ಸರ್? ಇನ್ನೂ ಹೇಳ ಎಸ್, ಇನ್ನೇನಿದ್ರು ಅದು ಕೆಲವು ಸತಿ ಏನಾಗಿದೆ, ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಟಕ್ ಅಂತ ಹೇಳ್ಬಿಡ್ಬೋದು, ಇದು ಈ ರೀತಿ ಆ ರೀತಿ ಅಂತ. ಕೆಲವು ಸಿನಿಮಾಗಳಲ್ಲಿ ಪಾತ್ರದ ಬಗ್ಗೆ ವಿವರಿಸೋದಕ್ಕಿಂತ ಸಿನಿಮಾ ಅಲ್ಲಿ ಅದನ್ನು ನೋಡಿದ್ರೆ ಬೆಟರ್ ಇರುತ್ತೆ ಅಂತಲೇ ನನಗನ್ಸುತ್ತೆ. ಸೊ ಆ ರೀತಿಯ ಒಂದು ಪಾತ್ರ ಅಮರ್ಥದಲ್ಲಿ ನಂದು. ಎಲ್ಲ ಬಂದಿಲ್ಲಿ ಸೇರಿದ್ದೀವಿ. ಮೊದಲನೇ ಸರ್ತಿ ಅಮರ್ಥ ಸಿನಿಮಾದ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಗುರು ಹೆಗಡೆ ಅವರು, ವಿನಯ್ ಪ್ರೀತಮ್ ಇಬ್ಬರು ಒಟ್ಟಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಮತ್ತು ಮೇಘನ ಬಹುಪರಾಕಾದ ನಂತರ ಈ ಬುದ್ಧಿವಂತ 2 ರಿಲೀಸ್ ಆಗಿಲ್ಲಲ್ಲಪ್ಪ ಇನ್ನು. ಕಣಮ್ಮ, ಆಯ್ತು ಅಪ್ಪ, ಎಲ್ಲದಕ್ಕೂ ಬೈತಿಯಲ್ಲಮ್ಮ ನೀನು. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಚೆಂದನೇ ಸ್ಕ್ರಿಪ್ಟು, ತುಂಬ ಮುದ್ದಾದ ಕಥೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋ ಥರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನಾನು ಸವಾರಿ ಸಿನಿಮಾ ಮಾಡಿದಾಗ ಅವರು ಸವಾರಿಯಲ್ಲಿ ಪಾತ್ರ ಮಾಡಿದರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೇನು ಮರೆತಾಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು.
ಅವ್ರು ಈ ಥರದೊಂದೇನೋ ಒಂದು ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಅಂತ ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿದ್ದು. ಹೆಚ್ಚು ಕಡಿಮೆ ಒಂದು 47-48 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ವಾ. 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು, ಈ ಭಾಗದಲ್ಲೆಲ್ಲ ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಗುರು ಒಳ್ಳೇದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಈಗ ಡೇಟು ಅನೌನ್ಸ್ ಮಾಡಿದ್ವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮ್ಮಗಳೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಅಂತ ಕೇಳ್ಕೊಳ್ತೇನೆ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ನಂದು ಮೇಘನಂದು ಪರ್ಸ್ನಲ್ ವಿಷಯ, ಅದನ್ನು ಇಲ್ಲಿ ಕೆದಕ್ಬೇಡಿ. ಆದರೆ ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ತುಂಬ ಮುದ್ದಾಗಿದೆ ಸಿನಿಮಾ. ಉಷಮ್ಮ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿ. ನನ್ನ ಬಾಲ್ಯದ ನೀನು ಮಾಡಿದಲ್ಲಪ್ಪ ಎದೇಳೋ ಮೇಲೆ. ನಾನು ಗುರು ಹೆಗಡೆ. ಈ ಸಿನಿಮಾದ ಬಗ್ಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಬೇಕಾಗತ್ತೆ. ಆದರೆ ಎಷ್ಟು ಸಾಧ್ಯವೋ, ಅಂದರೆ ಈಗದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿ. ಅಂದರೆ ಸಿನಿಮಾ ಶುರುವಾಗಿ ಹೆಚ್ಚು ಕಮ್ಮಿ 2 ವರ್ಷ ಮೇಲಾಯಿತು. 2 ವರ್ಷದಿಂದ ಸಿನಿಮಾ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಸೋಮವಾರ ದಿವಸ ನಮ್ಮ ಸಿನಿಮಾ ಸೆನ್ಸರ್ ಆಯಿತು. UA ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ. ಅದು ತುಂಬ ಸಂತೋಷದ ವಿಚಾರ. ಇವಾಗ ನಾನು ಪ್ರಶ್ನೆ ಕೇಳಬೇಕಾಗಿರೋರು ಬಿಟ್ಟು ನಮ್ಮ ಪಕ್ಕದಲ್ಲಿರೋ ಹೀರೋನೇ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಅಂತ. ಈಗ ಹೇಳಿದ್ದಾರೆ ನೋಡಿ, ಉತ್ತರ ಸಿಕ್ತು ನೋಡಿ. ಹಾಗಾಗಿ UA ಸರ್ಟಿಫಿಕೇಟ್ ಸಿಕ್ಕಿದೆ. ಬಟ್ 13 ಇಯರ್ಸ್ 13 ವರ್ಷದಿಂದ ಮೇಲಿನ ವ್ಯಕ್ತಿಗಳು ಆ ಹುಡುಗರಿಂದ ನೋಡ್ಬೋದು ಅನ್ನೋಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘನಾರಾಜ್ ಅವರು ನಮ್ಮ ಸಿನಿಮಾದ ಹೀರೋಯಿನ್ ಆಗಿದ್ದಾರೆ. ತುಂಬ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರೆತರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋರ್ಸ್ ಜನರ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಅಮರ್ಥ ಅಂದರೆ ನಮ್ಮೆಲ್ಲರ ಮಧ್ಯೆ ಒಂದು ವಿಷಯ ನಡೆಯುತ್ತೆ. ಇದು ನನ್ನ ಅನಿಸಿಕೆ. ಈಗ ನಾನೊಬ್ಬ ವ್ಯಕ್ತಿ, ಗುರು ಹೆಗಡೆ ಈ ಭೂಮಂಡಲಕ್ಕೆ, ಈ ಪ್ರಪಂಚಕ್ಕೆ ಬರೋದಕ್ಕೆ ಮುಂಚೆನೂ ಒಂದು ಅದೃಶ್ಯವಾದ ಶಕ್ತಿ ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ. ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಆಗುವಂಥ, ಘಟಿಸುವಂಥ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದು ಸರಿ ಏನು ಅನ್ಕೋತೀವಿ ಅಂದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದಯೆ, ನಸೀಬು, ಗ್ರಹಚಾರ, ಇನ್ನೇನೋ ಒಂದು ಪದಗಳನ್ನ ಬಳಸ್ತೀವಿ. ಎಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಏನೇನೋ ಮಾತನ್ನು ಹೇಳ್ತೀವಿ. ಆದರೆ ಅದ್ರ ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಿಮ್ಮನ್ನು ಕಂಟ್ರೋಲ್ ಮಾಡಿಯೇ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನು ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದು ಸಾರಿ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡಿತೀವಿ. ಕೆಲವೊಂದು ಸಲ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆಯಾಗಿರುತ್ತೆ. ಅಮರ್ಥ ಅಂದರೆ ಸದಾ ಅಸ್ತಿತ್ವದಲ್ಲಿರುವಂಥ ವಿಷಯ. ಅದು ಅಮರ್ಥ ಅಂದರೆ ಸರ್ವ ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಸರ್, ಒಂದು ವಿಷಯ, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದರೆ ಒಂದು ಕಂಟ್ರೋಲ್ ಮಾಡುವಂಥ ವಿಷಯ. ಅದನ್ನು ನಿಮಗೆ ಹೆಸರಿಸೋಕ್ಕಾಗಲ್ಲ. ಅದೇ ಸರ್, ಇದೆ ನೋಡಿ. ಈಗ ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದು ಸಾರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದರೆ ಅವೆಲ್ಲವೂ ಕಾರಣ ನಿಜ.
ಆದರೆ ಅದನ್ನು ಮೀರಿದಂಥ ಒಂದು ಕಾರಣ ಇರುತ್ತದೆ, ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಅಂದರೆ ಯಾವ ಕಾರಣಗಳನ್ನು ನಾನು ವಿರೋಧಿಸೋದಿಲ್ಲ, ಸಮರ್ಥಿಸೋದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂಥ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಓಕೆ ಓಕೆ ಈಗ ಈ ಸಿನಿಮಾದಲ್ಲಿ ಏನಾಗ್ತಾ ಇದೆ ಅಂದರೆ, ಸಿನಿಮಾದಲ್ಲಿ 2 ವಿಚಾರಗಳು. ಒಂದು ವಿಭಾಗ ಅಂದರೆ, ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆಗಳು ಆಗುವಂಥ ಒಂದು ಕಾಲಘಟ್ಟ ಅದು. ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದರೆ, ಅದೇ ಹುಡುಗರು ಅಂದರೆ ಆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂಥ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ ಅಂದರೆ, ಈಗ ಆ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗಿದೆ, ಅದಕ್ಕೆ ಹಳ್ಳಿ ನೋಡಿ ಸರ್, ಇದೇ ಹೇಳಿದೆ, ಇದೆ ಲವ್ ಸ್ಟೋರಿ ಅನ್ನೋದು ಇಲ್ಲಿ ಅಲ್ಲ ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಒಂದು ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದನ್ನು ಮೀರಿ ಅದು ಸಂಬಂಧ, ಅದು ಸೇರಿ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ಥರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನು ನಾನು ಕಂಡ ಹಾಗೆ, ಅಂದರೆ ನನ್ನ ಜೀವನದಲ್ಲಿ ನನಗೂ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ DOP ಗುರುಪ್ರಶಾಂತ್ ರೈ ಅವರು ನಮ್ಮ DOP, ಆಮೇಲೆ ಶಿನಯ್ ವಿ ಜೋಸೆಫ್ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಪಂಚಮ್ ಜೀವ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಶ್ರೀಧರ್ ವಿ ಸಂಭ್ರಮ್ ಅವರಿದ್ದಾರೆ, ಆಮೇಲೆ ಬಲರಾಮ್ ಅವರಿದ್ದಾರೆ, ರಾಕೇಶ್ ಆಚಾರ್ಯ ಇದ್ದಾರೆ. ಇವರು ಹಿನ್ನೆಲೆ ಸಂಗೀತಗಳನ್ನ ಇವರೆಲ್ಲ ನೀಡಿದ್ದಾರೆ. ಹಾಗೆ ನಿರ್ಮಾಣದಲ್ಲಿ ಪ್ರಶಾಂತ್ ಕಲ್ಲಡ್ಕ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದರೆ ನಿರ್ದೇಶನ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವರು ವಿನಯ್ ಪ್ರೀತಮ್, ಅದರ ಜೊತೆಗೆ AJ ಕಾರ್ತಿಕೇಯನ್, ಆಮೇಲೆ ಅಶ್ರಿತ್ ಅವರು ನಮ್ಮ ಜೊತೆ ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಹೆಸರು ಮರೆಯೋದಂದರೆ ಹಾಗಲ್ಲ, ಅದು ಹೆಸರು ನನ್ನ ಮನಸ್ಸಲ್ಲಿದೆ, ಬಟ್ ಟಕ್ಕಂತ ಬರಲ್ಲ ಅಷ್ಟೇ. ಇದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ನಾನು ಸಿನಿಮಾದಲ್ಲಿ ಸರ್ ಇನ್ನೊಂದು ನಿಮಗೆ ಸ್ಪಷ್ಟೀಕರಣ ಏನು ಕೊಡಬೇಕಂದ್ರೆ, ಈ ಸಿನಿಮಾದಲ್ಲಿ ನಡೆದಂಥ ಘಟನೆ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ನಾನು ಎಲ್ಲೂ ತೋರಿಸಿಲ್ಲ. ಕರ್ನಾಟಕದ ಕನ್ನಡ ಮಾತಾಡುವಂಥ ಯಾವುದಾದೊಂದು ಭಾಗ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ತೋರಿಸಿಲ್ಲ. ಮೋಸ್ಟ್ಲಿ ನಾವು ಶೂಟಿಂಗ್ ಮಾಡಿದ ಪ್ರದೇಶಗಳು ದಕ್ಷಿಣ ಕನ್ನಡ, ಕಾರ್ಕಳ, ಆಮೇಲೆ ಕೊಡಗು, ಚಿಕ್ಕಮಗಳೂರು, ಆಮೇಲೆ ಕಳಸ, ಮೂಡಿಗೆರೆ, ಈ ಎಲ್ಲ ಭಾಗದಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರು ಒಂದಷ್ಟು ಪೋರ್ಷನ್ನು ಬೆಂಗಳೂರು, ಇವೆಲ್ಲ ಜಾಗದಲ್ಲಿ ಶೂಟಿಂಗ್ ಮಾಡಿದ್ವಿ. ಕಿಟ್ಟಿಯವ್ರು ಕೇಳಿದ ಪ್ರಶ್ನೆಗೆ ಕಿಟ್ಟಿಯವ್ರನ್ನೇ ಕೇಳಿದ್ರೆ ಒಳ್ಳೇದಿರುತ್ತೆ. ಅಲ್ಲ, UA ಸರ್ಟಿಫಿಕೇಟ್ ಬಂದಿದೆ ಸಿನಿಮಾಗೆ ಅಂತ ಹೇಳಿದ್ರಲ್ಲ, ಸೊ ಏನಕ್ಕೆ UA ಬಂದಿದೆ ಅಂದರೆ, ಬಂದಿರೋದು ನಾನಿದ್ದೀನಿ ಅಂತ, A ಬಂದಿರೋದು ಅವರಿದ್ದಾರೆ ಅಂತ. ಸೊ ಇದೇ ಕಾರಣಕ್ಕೆ ಬಂದಿರೋದು. ಯಾಕಂದರೆ ಕಿಟ್ಟಿ ಅವರಿದ್ದು ಆ ಕಾಲ ಬೇರೆ ಸರ್, ಇವಾಗ ಈ ಕಾಲ ಬೇರೆ, ಈಗೆಲ್ಲ ಬದಲಾಗಿದೆ. ಇಲ್ಲ, ಆ್ಯಕ್ಚುಲಿ ಏನಂದರೆ ಕೆಲವು ದೃಶ್ಯಗಳಲ್ಲಿ ಕೆಲವು ಸಮಯ ಏನಾಗುತ್ತೆ, ಮಕ್ಕಳಿಗೆ ಪ್ರಾಬಬ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದರೆ ಅದೇನು ಅತಿರೇಕಕ್ಕಿರುವಂಥ ದೃಶ್ಯಗಳಲ್ಲ, ಬಟ್ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ರಕ್ತ ತೋರಿಸೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವೆಪನ್ಸ್ ಯೂಸ್ ಮಾಡಿರುವಂಥ ಕೆಲವು ದೃಶ್ಯಗಳಿದ್ದಾಗ UA ಬರೋವಂಥ ಸಾಧ್ಯತೆಗಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ UA ಬಂದಿರೋದಕ್ಕೆ ಚಾನ್ಸಸ್ ಇದೆ ಅಂತ ನಮಗೆ ತಿಳಿದುಪಟ್ಟಂಥ ಒಂದು ಮಾಹಿತಿ. ಮುಖ್ಯವಾಗಿ ಇವತ್ತು ನಾನು ಗುರುಪ್ರಸಾದ್ ಹೆಗಡೆ ಅವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಕನ್ನಡದ ಸಿನಿಮಾದ ಗೆಲುವಿಗೆ ಪಣ ತೊಟ್ಟಿರುವ ಈ ವೀರನಿಗೆ ನನ್ನ ಮೊದಲನೇ ಸಲಾಂ. ನನಗೆ ಇಲ್ಲಿ 2 ವಿಚಾರನ ಹಂಚ್ಕೋಬೇಕು. ಒಬ್ಬ ಒಳ್ಳೆಯ ನಟನ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾನೆ. ಈಸ್ ಕಾಲ್ಡ್ ಆಸ್ ಎ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರಿತೀವಿ. ಇವತ್ತು ಆಕಸ್ಮಿಕ ಗೆಸ್ಟ್ ಅಂತಂದರೆ ನಮ್ಮ ವೆಂಕಟ್ ಭಾರದ್ವಾಜ್. ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ಅವರು ವಾಣಿಜ್ಯ ಮಂಡಳಿಗೆ ಬಂದಿದ್ದರು. ನಾನು ಹೇಳಿದೆ, ಸರ್ ಅರ್ಜೆಂಟಾಗಿ ನಾನು ಇದಕ್ಕೆ ಹೋಗಬೇಕು, ಇವತ್ತು ನಮ್ಮ ಅಮಾರ್ತ್ಯದ ಒಂದು ಸಾಂಗ್ ಬಿಡುಗಡೆ ಮತ್ತು ಕಲಾವಿದರನ್ನ ಕುರಿತು ಮಾತಾಡಬೇಕು ಅಂತ.
ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾದ ಪ್ರಚಾರ ಇದೆ ಇವತ್ತು. ಅಂದರೆ ನನ್ನ 250ನೇ ಸಿನಿಮಾ ಚಾರ್ಜ್ ಶೀಟ್ನ ನಿರ್ಮಾಪಕರು ನಿರ್ದೇಶಕರವರು ಇವತ್ತು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಇದೆ. ಆದರೂ ನಾನು ಹೇಳಿದೆ, ಸರ್ ನನಗೆ ಇದೊಂದು ಕಾರ್ಯಕ್ರಮ ಇದೆ ಅಂತ ಬಂದಿದ್ದಾಗ ನಾನು ಕಾರಲ್ಲಿ ಅವ್ರ ಹಿಂದೆ ಮೋಟ್ರ್ ಸೈಕಲಲ್ಲಿ ಮಳೆಯಲ್ಲಿ ನನ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಮ್ಮದೊಂದು ಮಳೆ ಹಾಡುವುದರಲ್ಲಿದೆ. ನನ್ನ ಹೆಸರು ಅಶ್ವ ಅಂತ. ನಾನು ಸರ್ರವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೆ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊತ ಇದ್ದಂಥ ಹುಡುಗಂಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಅವನು ಎದುರಿಸೋವಂಥ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರ. ನನ್ನ ಪಾತ್ರದ ಹೆಸರು ರಮೇಶ ಅಂತ. ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಂಥ ವಿನಯ್ ಸರ್ ಹಾಗೂ ಗುರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಿಟ್ಟಿ ಸರ್ನ, ಮೇಘನಾ ಮ್ಯಾಮ್ನ ನಾವು ನೋಡ್ತಾ ಬೆಳೆದಿದ್ವಿ. ಕಿಟ್ಟಿ ಸರ್ರಿಂದು ನಾವು ಸ್ಕೂಲಲ್ಲೆಲ್ಲ ಮಿಮಿಕ್ ಮಾಡ್ತಿದ್ವಿ. ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಫ್ರೆಂಡ್ಸು ನಾವು ತುಂಬ ಜಾಲಿಯಾಗಿ, ಈಗ ಬೇರೆ ಸಿನಿಮಾಗಳು ಮಾಡಿದಾಗ ಒಂದು ಕ್ಯಾರೆಕ್ಟರ್ ಅಂತ ಹೋದಾಗ ಅಲ್ಲಿ ಆ ಸಿಚುವೇಶನ್ ಸೀರಿಯಸ್ನೆಸ್ನ ನೋಡಿಕೊಂಡು ಅದನ್ನಷ್ಟೇ ಮಾಡ್ತೀವಿ. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ತುಂಬ ಎಂಜಾಯ್ ಮಾಡ್ಕೊತ ಮಾಡಿದಂಥ ಸಿನಿಮಾ ಇದು. ಮತ್ತು ನಮ್ಮ DOP ಸರ್ ಗುರು ಪ್ರಶಾಂತ್ ಸರ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿದ್ದು ಅವರು ನಮಗೆ ಹಿಂದಿನ ದಿವಸ ಅವರೇ ನಮಗೆ ಕಾಪಿ ಕೊಡ್ತಿದ್ದಂಥವ್ರು, ನಾಳೆ ಏನಾಗುತ್ತೆ ಏನೇನು ಅಂತ ಸೆಟ್ಟಿಂದೆಲ್ಲ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮಾತಾಡೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಅವರು. ಅವರೇ ನಮಗೆ ಮೊದಲಿಂದನೂ ಪುಷ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ, ಏನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಹಂಗಾಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೇದಾಗ್ಲಿ ಅಶ್ವ ಅವರೇ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಅಡಲ್ಟ್ ಏನಂದ್ರೆ ದೊಡ್ಡವರಾದ್ಮೇಲೆ ಯಾರು ಪಾತ್ರ ಮಾಡಿದ್ರು ಅವರ ಮುಖವರ್ಣಕ್ಕೆ ಅಂದ್ರೆ ಮುಖಭಾವಕ್ಕೆ ಹೋಲಿಕೆ ಆಗುವಂತ ಒಂದು ಕ್ಯಾರೆಕ್ಟರ್ಗಳನ್ನೇ ಹುಡುಕಿದಾಗ ನಮಗೆ ತುಂಬ ಸಹಕಾರ ಮಾಡಿದಂಥವ್ರು ನಮ್ಮ ಉಷಾ ಭಂಡಾರಿ ಅವರು. ಉಷಾ ಭಂಡಾರಿ ಅವರು ನಾನು ಹಲವಾರು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಜೊತೆಗೆ ನಟಿಸಿದಂಥವ್ರು. ನಮಗೆ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂಥ ಒಂದು ತಂಡ ಅಂದರೆ ಬಾಲ್ಯದ ಕಲಾವಿದರನ್ನ ಹುಡುಕಿ ಕೊಟ್ಟಂಥವರು ನಮ್ಮ ಉಷಾ ಮೇಡಮ್ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಈ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದಾಗ ನನಗೆ ಮುಖ್ಯ ನಿರ್ಮಾಪಕರಾಗಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರ ಸಹಕಾರ. ಅವರು ನಿಜವಾಗಿ ಹೇಳಬೇಕು ಅಂದರೆ ಅವರು ಮುಖ್ಯ ನಿರ್ಮಾಪಕರು ಅವರೇ. ಅವ್ರ ಜೊತೆ ಸೇರ್ಕೊಂಡು ನಾನು ಮಾಡಿರೋದು. ಇದನ್ನು ತಾವೆಲ್ಲರೂ ಪತ್ರಕರ್ತ ಮಾಧ್ಯಮದವರು ಗಮನಿಸಬೇಕು. ದಯವಿಟ್ಟು ಇದು ಪ್ರಮಾದ ಅಷ್ಟೇ, ನಾನು ಮರ್ತಿದ್ದಲ್ಲ, ಅದನ್ನ ಹೇಳಬೇಕಾಗಿತ್ತು, ಈಗ ಹೇಳಿದೆ, ಕ್ಷಮಿಸಿ. ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದರೆ, ನನ್ನ ಫಸ್ಟ್ ಸಿನಿಮಾ 2ನೇ ಸಿನಿಮಾ ನಿರ್ಮಾಪಕರು, ಇದು 3ನೇ ಸಿನಿಮಾ. ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದರೆ 3 ಸಿನಿಮಾದ ಬೇರೆ ಬೇರೆ ನಿರ್ಮಾಪಕರೇ. ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದರೆ, ನಾವು ಏನು ಮುಂದೆ ಇವತ್ತು ನಾನು ಏನು ಅಂದ್ಕೊಂಡಿದ್ದೇನೆ ಅದನ್ನು ತರಬೇಕು ಅಂತ ಹೇಳಿದರೆ ಒಂದು ನಿರ್ಮಾಪಕನ ಸಹಾಯ ತುಂಬ ಮುಖ್ಯ. ಹಾಗಾಗಿ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಾವೇನು ಅಂದ್ಕೊಳ್ತೀವಿ ಆ ಕತೆಗೆ ಒಂದು ಪೂರಕವಾದ ಕಲಾವಿದರು ಬೇಕಾಗ್ತದೆ. ಸೊ ಅಂಥದ್ರಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಮೇಘನಾ ಮೇಡಮ್ ಸಿಕ್ಕಿದ್ದಾರೆ, ಕಿಟಿ ಸರ್ ಸಿಕ್ಕಿದ್ದಾರೆ, ಹಾಗೆ ನಮ್ಮ ಸುಮಾರು ಕಲಾವಿದರು ಹೆಗ್ಡೆ ಸರ್ ಇದ್ದಾರೆ, ಆಮೇಲೆ ಕೃತಿ ಮೇಡಮ್ ಅಂತೂ ಮುಂದೆನೇ ಕೂತಿದ್ದಾರೆ. ಓಕೆನಾ, ಎಲ್ಲ ಕಲಾವಿದರು ಮತ್ತು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಪೋರ್ಟ್ ಬೇಕು. ಕಲಾವಿದರು ಫಸ್ಟ್ ಆಫ್ ಆಲ್ ನಮ್ಮ ಕೃತಿ ಮೇಡಮ್ ಇದ್ದಾರೆ. ಓಕೆನಾ, ಫಸ್ಟ್ ಆಫ್ ಆಲ್ ಮೇಘನಾ ಮೇಡಮ್, ಕಿಟಿ ಸರ್, ಕೃತಿ ಮೇಡಮ್ ಇದ್ದಾರೆ. ಸೊ ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಬ್ಬಿ ಇದ್ದಾನೆ, ಆಮೇಲೆ ನಮ್ಮ ಉಷಾ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ, ಚಂದ್ರಶೇಖರ್ ಜಿ ಇದ್ದಾರೆ, ಆಮೇಲೆ ಹೆಗ್ಡೆ ಸರ್ ಇದ್ದಾರೆ, ಮತ್ತು ಹುಡುಗರು ಎಲ್ಲರೂ ಇದ್ದಾರೆ. ಎಸ್ಪೆಷಲಿ ನಮ್ಮ ಚೋಟು ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ಆರಾಧನಾ ಮಂಗಳೂರು ಭಾಗದ ರಂಗಭೂಮಿ ಕಲಾವಿದರು ತುಂಬಾ ಜನರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಾವೊಂದು 15-20 ದಿವಸ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ಅದು ನಮಗೆ ಗೊತ್ತು ಚೆನ್ನಾಗಿ.
ಕೆಲಸದ ಪಾಡ ಕೆಲಸ, ನಗು ಪಾಡ ನಗು. ನಗು ಕೆಲಸದ ಇದು ಆಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಸಂಜೆ ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸ್ಬೇಕು. ಈ ಮಾತಿಗೆ ಬಂತ ಅಷ್ಟೇ, ಕಿಟ್ಟಪ್ಪಣ್ಣನ ಫಸ್ಟ್ ಹಾಕೊಂಡಾಗ ಕಿಟ್ಟಪ್ಪಣ್ಣ ಬರೋದು ಲೇಟು, ಅದು ಇದು ಏನೆಲ್ಲ ಮಾತುಗಳು. ನಿಜವಾಗಿ ನಾನು ಹೇಳ್ತೀನಿ, ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಿ ಗುರು ಹೆಗ್ಡೆಗೆ ದೇವರಾಣೆ ಈ ವ್ಯಕ್ತಿಯಿಂದ ಯಾವತ್ತೊಂದು ಇಷ್ಟು ಸಮಸ್ಯೆ ಆಗಿಲ್ಲ. ಇದನ್ನ ಘಂಟಾಘೋಷವಾಗಿ ಹೇಳ್ತೀನಿ, ಮುಂದೆಯೂ ಅವರ ಸಪೋರ್ಟ್ ಇದೇ ತರ ಇರಲಿ. ಇಲ್ಲ ಇಲ್ಲ, ನಾವು ಹೇಳೋದಕ್ಕಿಂತ 5 ನಿಮಿಷ ಮೊದಲೇ ಇದ್ರು ವಿತ್ ಮೇಕಪ್. ಈ ಶೂಟಿಂಗ್ ನಡೆದಿರೋ ಬಗ್ಗೆ ಶೂಟಿಂಗ್ ನಡೆದಿರೋ ಬಗ್ಗೆ ಇವರಿಂದ ಸ್ವಲ್ಪ ಮಾಹಿತಿ, ಅಂದ್ರೆ ಶೂಟಿಂಗ್ ಟೈಮಲ್ಲಿ ಹೌ ದೇ ಎಂಜಾಯ್ಡ್ ಅಂತ ಇವ್ರನ್ನ ಒಂದು ಸ್ವಲ್ಪ ಮಾತು ಕೇಳಿ. ಲೂಡೋ ಆ್ಯಪ್ಗೆ ನಮ್ಮ ಸಿನಿಮಾ ಇಲ್ಲ, ಆ್ಯಕ್ಚುಲಿ ಏನಂದರೆ ಗುರು ಸರ್ ಹೇಳಿದ್ದು 100% ನಿಜ. ಆ್ಯಂಡ್ ನಾನೇ ನೋಡಿದ್ದೀನಿ. ನನಗೆ 3 ಸಿನಿಮಾದ ಎಕ್ಸ್ಪೀರಿಯನ್ಸ್ ಕಿಟ್ಟಿ ಅವರ ಜೊತೆ ನಟನೆ ಮಾಡಿ ಇದೆ. ಹಿ ಈಸ್ ವೆರಿ ಪಂಕ್ಚುವಲ್. ಸೆಟ್ಗೆ ಅವರು 15 ನಿಮಿಷ ಮುಂಚೆನೇ ಬಂದಿರ್ತಾರೆ. ಅವ್ರ ಕಾಲ್ ಟೈಮ್ಗಿಂತ 15 ನಿಮಿಷ ಮುಂಚೆನೇ ಬಂದಿರ್ತಾರೆ. ಎಷ್ಟೋ ಸತಿ ನಮ್ಮಗಳಿಗೆ ಅಂದರೆ ಆಫ್ಕೋರ್ಸ್ ತುಂಬ ಜನ ಕಲಾವಿದರು ಇರೋದ್ರಿಂದ ನಾವು ಹೆಣ್ಮಕ್ಳು ಸ್ವಲ್ಪ ಟೈಮ್ ತೊಗೋತಿದ್ವಿ ರೆಡಿ ಆಗೋದಕ್ಕೆ. ಅವ್ರು ಬಹಳ ಪೇಷನ್ಸಿಂದ ಕಾಯ್ತಿದ್ರು. ಆ್ಯಂಡ್ ಪೂರ್ತಿ ಸಿನಿಮಾ ಕುಂಬಳಕಾಯಿ ಹೊಡೆಯೋ ದಿನದವರೆಗೂ ಹಿ ಹ್ಯಾಸ್ ಬಿನ್ ವೆರಿ ಸಪೋರ್ಟಿವ್, ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಎನ್ಕರೇಜಿಂಗ್. ಯಾಕಂದರೆ ನಮ್ಮ ಸಿನಿಮಾ ಟೀಮಲ್ಲಿ ಕೆಲವರು ಹೊಸಬರಿದ್ದಾರೆ. ಸೊ ಅವ್ರು ಎಲ್ರಿಗೂ ಅವರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಹೀಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಮಜಾ ಮಾಡಿದ್ದು ಅಂದರೆ ಅಂದರೆ ಕೆಲವು ಸಿನಿಮಾಗಳಲ್ಲಿ ಕಲಾವಿದರ ಒಂದು ದಂಡ ಕಮ್ಮಿ ಇರತ್ತೆ. ಸೊ ಆವಾಗ ನಾವು ಭಾಳಷ್ಟು ಓಕೆ ಸಿನಿಮಾ ಹೋಗ್ತೀವಿ, ಶೂಟಿಂಗ್ ಹೋಗ್ತೀವಿ, ಮಾಡಿ ಮನೆಗೆ ಬರ್ತಿರ್ತೀವಿ. ಬಟ್ ಇದು ಆ ರೀತಿ ಇರಲಿಲ್ಲ. ನೀವು ಆ್ಯಕ್ಚುಲಿ ಆ ಗಟ್ಟಿಮೇಳ ಸಾಂಗ್ ನೋಡಬೇಕಾದ್ರೆ ಗೊತ್ತಿರುತ್ತೆ, ಭಾಳಷ್ಟು ಮಜಾ ಮಾಡಿದ್ದೀವಿ. ಎಸ್ಪೆಷಲಿ ನಾನು ಕೃತಿ ಅಂತೂ ಆ್ಯಕ್ಚುಲಿ ಕಾಟ ಕೊಟ್ಟಿರೋದು ಗುರು ಸರ್ಗೆ, ನಾನು ಮತ್ತು ಕೃತಿ. ಕಿಟ್ಟಿ ಅವರಲ್ಲ, ನಾವಿಬ್ಬರು ಅವರು ಶಾರ್ಟ್ ಕರೆದ್ರೂ ನಾವಿಬ್ಬರು ಹೋಗ್ತಿರ್ಲಿಲ್ಲ. ಯಾಕಂದರೆ ನಾವಿಬ್ಬರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಗೇಮ್ ಆಡೋದು, ಇಲ್ಲ ಏನೋ ಮಾತಾಡ್ಕೊಂಡು ಎಲ್ಲೋ ಹೊರಟೋಗೋದು, ಅದೆಲ್ಲ ಮಾಡಿದ್ದೀವಿ. ಬಟ್ ಏನಂದರೆ ಒಟ್ಟಾಗಿ ನಮಗೆ ಸಿನಿಮಾ ಟೀಮಲ್ಲಿ ಒಂದು ರೀತಿಯ ಕಂಫರ್ಟ್ ಏನಕ್ಕಿತ್ತು ಅಂದರೆ, ನಾವು ಎಲ್ರಿಗೂ ಇದ್ದಿದ್ದು ಒಂದೇ ಗುರಿ, ಅಮರ್ಥ ಸಿನಿಮಾ ಚೆನ್ನಾಗಿ ಬರಬೇಕು. ಒಳ್ಳೊಳ್ಳೆ ಕಲಾವಿದರಿದ್ದೀವಿ, ಒಳ್ಳೆ ಕಥೆ ಇದೆ, ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಇದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ. ಸೊ ಅದನ್ನೇ ನೀವು ಮಜಾ ಅಂತಲೂ ಹೇಳ್ಬೋದು. ಸರ್, ಈಗ ಸದ್ಯ ಕನ್ನಡ ಅಂತ ಅಂದ್ಕೊಂಡಿದ್ವಿ, ಬೇರೆ ಬೇರೆ ವಿಚಾರಗಳು ಮಾತುಕತೆ ನಡೀತಾ ಇದೆ. ಗೊತ್ತಿಲ್ಲ ಯಾವ ಥರ ಇಲ್ಲಿ ಯಾಕೆ ಅಲ್ಲ, ನೀವು ಹೇಳಿದ ಮಾತು ಇಲ್ಲಿ ಯಾಕೆ ಹಾಗೆ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಇದೇ ಇರ್ಬೋದೇನೋ. ಬಟ್ ಮ್ಯೂಸಿಕ್ ಝೋನರ್ ನಾವು ಬೇರೆ ಭಾಷೆನೂ ಗಮನವಿಟ್ಟು ಮಾಡಿದ್ವಿ ಅನ್ನೋ ಥರನ ಇದೆ. ಬೇರೆ ಭಾಷೆಗಳು ಹೋಗೋಣ ಅನ್ನೋದಿದೆ. ಬಟ್ ಎಗೇನ್ ಅದು ಆ ಸಂಪರ್ಕಗಳು ಸರಿಯಾದ ಸಂಪರ್ಕಗಳು ಸಿಗಬೇಕು, ಸರಿಯಾದ ಮಾರ್ಕೆಟ್ ಸಿಕ್ಕರೆ ಮಾತ್ರ ನಾವು ಹೋಗ್ತೀವಿ. ತುಳು ಖಂಡಿತ ಮಾಡಿಲ್ಲ ಸರ್. ಯಾಕಂದರೆ ತುಳು ಭಾಷೆನ ಗಮನದಲ್ಲಿ ಇಟ್ಕೊಂಡು ಮಾಡೇ ಇಲ್ಲ. ಕನ್ನಡದಲ್ಲಿ ಮಾಡಿದ್ದೀವಿ. ಅಂದರೆ ಕನ್ನಡದಲ್ಲಿ ಮಾಡಿದ್ವಿ ಅಂದರೆ ತುಳು ಭಾಷೆಯ ಬಹಳಷ್ಟು ಕಲಾವಿದರಿದ್ದಾರೆ. ಅಂದರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂಥ ಕಲಾವಿದರೆ. ಅವರೇನು ತುಳು ಭಾಗದ ಕಲಾವಿದರು ಅನ್ನೋದು ಸಪ್ರೇಷನ್ ಏನಿಲ್ಲ. ಅವರು ಇಲ್ಲಿ ಭಾಗದಲ್ಲಿ ಗುರುತಿಸಿಕೊಂಡ ಕಲಾವಿದರು ತುಂಬ ಜನ ಇದ್ದಾರೆ. ಅದು ನಮ್ಮ ಒಂದು ವಿಶೇಷತೆ ಅಂತ ಹೇಳ್ಬೋದು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಆರಾಧನಾ ಭಟ್ ಅಂತ. ಮತ್ತೆ ಈ ವೇದಿಕೆಗೆ ಬರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಭೇಟಿ ತುಂಬ ಇನ್ನಷ್ಟು ಸಂತೋಷ ಸಿಗ್ತಾ ಇದೆ. ಎಸ್, ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ, ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂಥ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್, ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್, ಹಾಗೆ ಎಲ್ಲನೂ ಒಂದು ಕ್ಯೂಟ್ ಸ್ಟೋರಿ ಹೇಳಂಗಿಲ್ಲ ಅಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತೂ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್, ನಿಮಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ವರ್ಕ್, ಎಕ್ಸಾಮ್ ಟೆನ್ಷನ್ಸ್, ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ಥ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೌದು, ಸೊ ಅದೇ ಮಹಾನಟಿ ಮುಂಚೆನೇ ಈ ಸಿನಿಮಾ ಶೂಟ್ ಆಗಿತ್ತು. ಈ ಸಿನಿಮಾ ಆದಮೇಲೆ ಮಹಾನಟಿ ಬಂತು. ಅದಾದಮೇಲೆ ಅದೇ ಈಗ ಬೇರೆ ಸಿನಿಮಾನು ಮಾಡ್ತಾ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಸಿನಿಮಾಗಳು ಸಿಗಲಿ. ಥ್ಯಾಂಕ್ ಯು. ಆ ಹಾಡು ಕಿಟ್ಟಿ ಮತ್ತು ಮೇಘ್ನಾ ಅವ್ರ ಮೇಲೆ ಆ ಹಾಡು ಚಿತ್ರೀಕರಣ ಆಗಿದೆ. ಆ ಹಾಡನ್ನು ನಮಗೆ ಪ್ರಪ್ರಥಮ ಬಾರಿಗೆ ಹಾಡನ್ನು ನಿರ್ದೇಶನ ಮಾಡಿದಂಥವರು
ಹಾಡನ್ನು ರಚನೆ ಮಾಡಿ ಹಾಡಿದವರು ಪಂಚಮ್ ಜೀವ ಅವರು, ಸಂಗೀತ ನಿರ್ದೇಶಕರವರು. ಅವ್ರನ್ನ ವೇದಿಕೆ ಮೇಲೆ ಕರೆದು ನಾನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ಕನ್ನಡವಾಗಿರೋ ಅಂತ ಹೇಳ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ. ನನ್ನ ಮತ್ತು ಗುರು ಸರ್ ಅವರ ಪರಿಚಯ ಹೇಗೆ ಅಂದರೆ, ಪುಟ್ಟಕ್ಕನ ಮಕ್ಕಳು ಟೈಟಲ್ ಟ್ರ್ಯಾಕ್ ನಾನೇ ಹಾಡಿದ್ದು. ಹಾಗಾಗಿ ಸರ್ ಭೇಟಿ ಮಾಡಿ ಒಂದ್ಸರಿ ಕಾಲಲ್ಲಿ ಮಾತಾಡಿ ತುಂಬ ಇಷ್ಟ ಆಯಿತು ನಿಮ್ಮ ಹಾಡು, ಆ ಸೀರಿಯಲ್ಗೆ ಹಾಡಿದಂಥ ಅಂದರೆ ಆ ಸೀರಿಯಲ್ಗೆ ಹಾಡಿರುವಂಥ ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಕೂಡ ಮಾಡಿದರು. ಅದಾದ ನಂತರ ಒಂದು ಕೆಲವೇ ದಿನದಲ್ಲಿ ನನಗೆ ಫೋನ್ ಮಾಡ್ತಾರೆ, ಗುರು ಸರ್ ಒಂದು ವಿಷಯ ಮಾತಾಡಬೇಕು ನಿಮ್ಮ ಹತ್ರ ಬನ್ನಿ ಅಂತ. ನಾನು ಅವಾಗ ಒಂದಷ್ಟು ಇಂಡಿಪೆಂಡೆಂಟ್ ಹಾಡಿನ ಮುಖಾಂತರ ಒಂದಷ್ಟು ಹಾಡುಗಳನ್ನ ರಿಲೀಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಗುರು ಸರ್, ಇಲ್ಲ ಒಂದು ಹಾಡು ನೀವು ಮಾಡಿಕೊಡ್ಬೇಕು, ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ನ ನೀವು ಮಾಡಿಕೊಡಿ ಅಂದರೆ, ಅದಕ್ಕಿಂತ ಮುಂಚೆ ನಾನು ಹಾಡು ಒಂದಿದೆ ಇದರಲ್ಲಿ, ನಾನೇ ಕಂಪೋಸ್ ಮಾಡಿ ಹಾಡಿರೋ ಸಾಂಗು ಇನ್ನೊಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗುರು ಸರ್ ಅಷ್ಟು ಸಪೋರ್ಟಿವ್ ಮಾಡಿ ಸ್ವಲ್ಪ ನಮ್ಮ ಕಾಟನೂ ತಡ್ಕೊಂಡಿದ್ದಾರೆ. ಸಾರಿ ಸರ್. ಅಂದರೆ ಕೆಲಸದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಣ್ಣ ಪುಟ್ಟ ಕಿರಿಕ್ಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಮೇಜರ್ ಆಗಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಸರ್ ಹೇಳಿದಾಗ ಮೇಘನಾ ಮೇಡಮ್ ಹಾಗೆ ಶ್ರೀನಗರ ಕಿಟ್ಟಿ ಅಣ್ಣವರು ಇರ್ತಾರೆ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆಯಿತು. ಸೊ ಅವರಿಬ್ಬರನ್ನು ಒಂದು ಇಮ್ಯಾಜಿನೇಷನಲ್ಲಿ ಇಟ್ಕೊಂಡು ಆ ಥರದೊಂದು ಹಾಡನ್ನ ಕಂಪೋಸ್ ಮಾಡಿ ನಾನು ಮತ್ತು ಆಶಾ ಭಟ್ ಇಬ್ಬರು ಹಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಟೀಮ್, ನನ್ನನ್ನು ನಂಬಿ ಈ ಒಂದು ಹಾಡನ್ನ ಕಂಪೋಸ್ ಮಾಡಿ ಹಾಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗೆ ಲಿರಿಕ್ಸ್ ಕೂಡ ಅಪೂರ್ವ ಡಿಸಲ್ವಾ ಅಂತ ಹೇಳಿ ಅವ್ರು ಬರೆದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾದ ಬಗ್ಗೆ ಮಾತಾಡೋದಲ್ಲ, ತುಳುನಾಡ ಧರ್ಮದೈವಗಳು ಈ ಚಿತ್ರವನ್ನು ಒಂದಷ್ಟು ಯಶಸ್ವಿಯಾಗಿ ದಾಖಲೆ ನಿರ್ಮಾಣ ಮಟ್ಟಲು ಅನೇಕ ದಾಖಲೆಗಳನ್ನು ಮುರಿದು ಬೇರೆ ಒಂದು ದಾಖಲೆ ನಿರ್ಮಾಣ ಮಾಡುವ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಜೊತೆಗೆ ಕಳೆದೊಂದು 5-6 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಆ ಮುಂಚಿನ ಸಿನಿಮಾಕ್ಕೆ ಬರುವಂಥ ಜನಗಳು ಆ ಸಿನಿಮಾದ ಎದುರಿನೊಂದು ಜಾತ್ರೆ, ಜನಜಾತ್ರೆ, ಸಿನಿಮಾ ನೋಡುವ ತವಕ, ಅದೆಲ್ಲವೂ ಈ ಅಮರ್ಥ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಬರಲಿ. ನಾವು ನೋಡಿದ ಸುಮಾರೊಂದು 7-8 ವರ್ಷಗಳ ಹಿಂದಿನ ಚಿತ್ರರಂಗದ ರೀತಿ ಮತ್ತೊಮ್ಮೆ ಬರಲಿ. ಅಮರ್ಥ ಚಿತ್ರ ಬಹುಶಃ ಒಂದು ಮನೋರಂಜನೆಯ ಜೊತೆಗೆ ಮನ ಪರಿವರ್ತಿಸುವ ಒಂದು ಚಿತ್ರ ಆಗಿದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂಥ ಮಾರ್ಗದರ್ಶನಗಳಿಲ್ಲದ ಮಾನವೀಯತೆ, ಇದೆಲ್ಲವೂ ಈ ಚಿತ್ರದಲ್ಲಿ ಒಂದು ವಿಶೇಷವಾಗಿ ಮೂಡಿಬಂದಿದೆ. ಒಂದರ್ಥದಲ್ಲಿ ಒಂದು ನವಿರಾದ ಕತೆ, ಉತ್ತಮವಾದ ಸಂಗೀತ, ಎಲ್ಲರ ಪಾತ್ರಗಳು ತುಂಬ. ಅದಕ್ಕಿಂತಲೂ ಖುಷಿ ಈಗ ನಮಗೆ ನಮ್ಮ ಮೇಘನ್ ರಾಜ್ರವರು ಬಹುಶಃ ಈಗೆಲ್ಲ ನಾವು ದಿನ ಮಾತಾಡೋರು ತುಂಬ ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಮನೆ ಮಗಳಾಗುವ ರೀತಿಯಲ್ಲಿ, ಆ ರೀತಿಯಲ್ಲಿ ಇಡೀ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಬಗ್ಗೆ ದಿನ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕ್ವಾಟ್ಲೆ ಈ ಕಿಚನಿಂದ ಬಹುಶಃ ಇದು ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮಗೂ ಅದರ ಈ ಸಮಯದಲ್ಲಿ ಅವರಿಗೆ ಈ ಒಂದು ಅತ್ಯುನ್ನತ ಯಶಸ್ಸು ಬಂದದ್ದು ಒಂದು ಅಮರ್ಥ ಚಿತ್ರದ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಬಹುಶಃ ಎಲ್ಲರ ನಟನೆ ಚೆನ್ನಾಗಿದೆ. ಇಷ್ಟೇ ನಮ್ಮ ತುಳುನಾಡ ಧರ್ಮದೈವಗಳು, ದೇವರುಗಳು ಎಲ್ಲರೂ ಈ ರೀತಿಯಲ್ಲಿ ಇದರಲ್ಲಿ ಒಂದೊಂದು ಮಾಡಿದ ಪಾತ್ರದ ಪ್ರತಿಯೊಂದು ಪ್ರತಿಭೆಯೂ ಉನ್ನತವಾಗಿ ಬೆಳಗಲಿ, ಎಲ್ಲರೂ ಬೆಳಗಲಿ, ಒಳ್ಳೆ ರೀತಿಯಲ್ಲಿ ನಡೀಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನೆನಪಿಡುವಂಥ ಅನೇಕ ನಮ್ಮ ರಾಜ್ಕುಮಾರ್ ಸರ್ ಅವರ ಅನೇಕ ಚಿತ್ರಗಳು ಇವತ್ತು ಯಾವುದು ಅಚ್ಚಳಿಯದೆ ಮನಸ್ಸಲ್ಲಿ ಉಳಿದಿವೆ, ಅದೇ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿ ಇದೊಂದು ಅಚ್ಚಳಿಯದೆ ಉಳಿಯುವಂಥ ಒಂದು ದಾಖಲೆ ನಿರ್ಮಾಣ ಮಾಡುವಂಥ ಚಿತ್ರ ಆಗಲಿ ಅಂತ ನಾನು ಧರ್ಮದೇವಗಳಿಗೆ ಪ್ರಾರ್ಥಿಸ್ತಾ ನನಗೆ ಅವಕಾಶ ನೀಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡ್ತೇನೆ. ಸಿನಿಮಾಗೆ ಅವ್ರನ್ನ ಗೆಸ್ಟ್ ಆಗಿ ನಾವು ಕರೆದಿದ್ದೀವಿ. ನಮ್ದೊಂಥರ ಫ್ಯಾಮಿಲಿ ಪ್ಯಾಕ್, ಎಲ್ಲೋದ್ರೂ ನಾವೆಲ್ಲರೂ ಇರ್ತೀವಿ. ಸೊ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಗೆಸ್ಟ್ ಆಗಿ ಬಂದು ನಮ್ಮ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಮರ್ಥ ಸೊ ನಮ್ಮ ಎಂಟೈರ್ ತಂಡದಿಂದ ಅಪ್ಪಗೆ ಮತ್ತು ನಿರ್ದೇಶಕರಿಗೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿ ಒಕೇಶನ್. ಹಾಂ, ಇಲ್ಲ ನಾವು ಪ್ರಾಪರ್ ಪೋಸ್ಟರ್ ಫಾರ್ ನೆಪೋಟಿಸಮ್ ನಾವೇ, ನಮ್ಮ ಫ್ಯಾಮ್ಲಿನೇ. ಇಲ್ಲ, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ವೆಂಕಟ್ ಭಾರದ್ವಾಜ್ ಅಂತ. ಇನ್ನೇನು ಒಂದು 15 ಹದ್ದಿನದಲ್ಲಿ ನಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಚಾರ್ಜ್ಶೀಟ್ ಅಂತ. ಸೊ ನಮ್ಮ ತಂದೆಯವರು CV ಶಿವಶಂಕರ್ ಅಂತ, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ ಸುಮಾರು ಹಾಡುಗಳು ಬರೆದಿರೋ
ಅವರ ದೊಡ್ಡ ಮಗ ನಾನು. ಸೊ ಇಲ್ಲಿ ನಾನು ಮೊದಲು ನನಗೆ ತುಂಬ ಖುಷಿ ಆಯಿತು ಏನಂದರೆ ಬಂದ ತಕ್ಷಣ ಒಂದು ವಿಷುವಲ್ಸ್ ನೋಡಿದೆ ಅಮರ್ತ್ಯ, ಅದು ತುಂಬ ಚೆನ್ನಾಗಿ ಬಂದಿದೆ, ಮೇಕಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಸೊ ಇದು ಒಂದು ಒಳ್ಳೆ ಮಟ್ಟಕ್ಕೆ ಯಶಸ್ಸಾಗತ್ತೆ ಅನ್ನೋದು ಒಂದು ನನಗೆ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅಮರ್ತ್ಯ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.